ನೋಡ್ರಿ ಎಷ್ಟು ಕ್ರಿಯೇಟಿವ್ ಆಗೈತಿ. ಬಂಡೆಗಳನ್ನು ಕೊರೆದು ಅದರೊಳಗೆ ಈ ರೀತಿ ಗುಡಿಗಳನ್ನ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಈ ದೇವಾಲಯದ ಒಳಗ ಶಿವನ ವಿಗ್ರಹವನ್ನ ಈ ಜಾಗದಾಗ ನೀವು ನೋಡಬಹುದು. ಗರ್ಭಗುಡಿ ಮ್ಯಾಗ ಮತ್ತೊಂದು ಸಣ್ಣ ಗರ್ಭಗುಡಿ ಐತಿ. ಅಂದ್ರೆ ಮ್ಯಾಗಿನ ಅಂತಸ್ತಕ್ಕೆ ಹೋಗಾಕ ಈ ರೀತಿ ಏಣಿಗಳನ್ನ ಅವಾಗಿನ ಟೈಮ್ದಾಗ 7ರಿಂದ 8ನೇ ಶತಮಾನದೊಳಗ ಅವರು ಬಳಕೆ ಮಾಡ್ತಾ ಇದ್ರು. 120ಕ್ಕಿಂತ ಅಧಿಕ ದೇವಾಲಯಗಳನ್ನ ಈ ಐಹೊಳೆ ಒಳಗ ನಾವು ನೋಡಬಹುದು. ಪೂರ್ತಿ ಈ ದೇವಾಲಯದ ಮ್ಯಾಗಿರುವಂತ ಗೋಪುರ ಅರ್ಧ ಅದನ್ನು ನಾಶ ಮಾಡ್ಯಾರ. ಬೇಕು ಅಂತಾನೆ ಇದ್ರ ಮ್ಯಾಗ ದಾಳಿಯಾದಾಗ ಕಾಲುಗಳನ್ನ ಕಟ್ ಮಾಡಿ ಭಿನ್ನ ಮಾಡ್ಯಾರ. ನಾವೆಲ್ಲ ಸೋಫಾಗಳನ್ನ ಇವಾಗ ಬಳಕೆ ಮಾಡ್ತೀವಿ, ಬಟ್ ಇದೆಲ್ಲ ಆವಾಗಲೇ ಬಳಕೆ ಮಾಡಿದ್ರು. ಈ ರೀತಿ ಕಂಬಗಳ ಮ್ಯಾಗ ಶಾಸನಗಳನ್ನ ನೀವು ನೋಡ್ಬೋದು. ಬಟ್ ಈ ಟೆಂಪಲ್ ಸುತ್ತ ಇಲ್ಲೆಲ್ಲ ನೀರು ನಿಂತವು. ಆದ್ರೂ ಈ ಗುಹೆ ಎಲ್ಲ ನೋಡಕ ಸ್ವಲ್ಪ ಕ್ರಿಯೇಟಿವ್ ಕಾಣ್ತದ. ಮ್ಯಾಗ ನೋಡ್ಬೋದು ಒಂದು ದೊಡ್ಡ ಕಲ್ಲು ಹೆಂಗೈತಿ, ನೋಡಿದ್ರೆ ಬೀಳ್ತದೇನಪ್ಪ ಅಂತ ಅನಿಸ್ತದ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟ್ ಆಗಿ ಇವಾಗ ನಾನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂದ್ರ ಐಹೊಳೆ ಒಳಗ ನಾದಿನಿ. ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ನಿಮಗೆ ಬಾದಾಮಿಯ ಕೋಟೆ, ಬಾದಾಮಿಯ ಗುಹೆ, ಬನಶಂಕರಿ ದೇವಿ ಇದೆಲ್ಲ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಅಲ್ಲಿಂದ ಇವಾಗ ನಾನು ಬಂದಿದ್ದು ಐಹೊಳೆ. ಅಂದ್ರೆ ಚಾಳುಕ್ಯರ ಕಾಲದಾಗ ಅವರು ನಿರ್ಮಿಸಿರುವಂಥ 120ಕ್ಕಿಂತ ಅಧಿಕ ದೇವಾಲಯಗಳು ಈ ಜಾಗದಾಗ ಅದಾವಂತ. ಆಲ್ಮೋಸ್ಟ್ ದೇವಾಲಯಗಳು ಹೆಂಗದವ, ಒಳಗೆ ಏನೆಲ್ಲ ಐತಿ ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ಐಹೊಳೆಯನ್ನು ನಾವು ಎಕ್ಸ್ಪ್ಲೋರ್ ಮಾಡೋಮು. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮೂರು ಯಾವುದಂತ ಮಿಸ್ ಮಾಡದೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಮು. ಫೈನಲಿ ಒಳಗೆ ಟಿಕೆಟ್ ತೊಗೊಂಡಿದ್ದಾಯಿತು. ಇದರ ಟಿಕೆಟ್ ಪ್ರೈಸ್ 25 ರೂಪಾಯಿ ಐತಿ. ಟಿಕೆಟ್ ತೊಗೊಂಡು ಇವಾಗ ಒಳಗೆ ಬಂದೀನಿ. ಇನ್ನು ಈ ಒಂದೇ ಸ್ಥಳದಾಗ ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಯ ವಾಸ್ತುಶಿಲ್ಪದ ಪ್ರಯೋಗಗಳು ನಡೆದವಂತ ಹೇಳ್ತಾರೆ. ಇಲ್ಲಿರುವ ದೇವಾಲಯಗಳನ್ನು ನೋಡಿಕೊಂಡೇ ಪಟ್ಟದಕಲ್ಲ ಮತ್ತು ಬಾದಾಮಿ ಒಳಗೆ ದೇವಾಲಯಗಳನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರ. ಪ್ರೆಸೆಂಟಾಗಿ ಐಹೊಳೆ ಒಳಗೆ ನಾನು ದುರ್ಗಾ ದೇವಾಲಯದ ಮುಂದೆ ನಾದೀನಿ. ಇದನ್ನು ಎಕ್ಸ್ಪ್ಲೋರ್ ಮಾಡೋಂಬರಿ. ಇವಾಗ ಪೂರ್ತಿ ಒಳಗೆ ಬರ್ತಿದ್ದಂಗೆ ನೀವು ಈ ಜಾಗದಾಗ ಕೂತ್ಕೋಬೋದು, ಈ ಜಾಗದಾಗಿರ್ಬೋದು. ಮತ್ತು ಒಳಗೆ ಬಂದ್ರೆ ಇಲ್ಲಿ ಒಂದು ರೀತಿ ಸೋಫಾ ಸಿಸ್ಟಮ. ನಾವೆಲ್ಲ ಸೋಫಾಗಳನ್ನು ಇವಾಗ ಬಳಕೆ ಮಾಡ್ತೀವಿ, ಬಟ್ ಇದೆಲ್ಲ ಆವಾಗಲೇ ಬಳಕೆ ಮಾಡಿದರು. ಇನ್ನು ದುರ್ಗಾ ದೇವಾಲಯ ಅಂತಂದ್ರೆ ಈ ಗುಡಿ ದುರ್ಗಾ ಮಾತೆಗೆ ಸಮರ್ಪಿತವಾದಂಥ ಅಂತ ಅರ್ಥ ಅಲ್ಲ. ಅಂದ್ರೆ ದುರ್ಗಾ ದೇವಾಲಯ ಅಂದ್ರೆ ದುರ್ಗಾ ಅಂದ್ರೆ ಕೋಟೆ. ನೀವು ಎಕ್ಸಾಂಪಲ್ ಚಿತ್ರದುರ್ಗ ಅಂತ ಹೆಂಗೆ ಕರಿತೇವೆ ಕೋಟೆಗೆ, ಅದೇ ರೀತಿ ಈ ಏನು ದೇವಾಲಯ ಐತಲ್ಲ ಇದ್ರ ಮ್ಯಾಗ ಕೋಟೆ ಇತ್ತದ ಮೊದಲು. ಅಂದ್ರೆ ಪೂರ್ತಿ ಮ್ಯೂಸಿಯಂ ಒಳಗೆ ಹೋದ್ರೆ ಇದರ ಒಂದು ಹಳೆ ಫೋಟೋ ಕೂಡ ಐತಿ. ಈ ಏನು ದೇವಸ್ಥಾನ ಐತಲ್ಲ ಇದ್ರ ಮ್ಯಾಗ ಕೋಟೆ ಹಾಯ್ದು ಹೋಗಿತ್ತ. ಹಾಗಾಗಿ ಇದಕ್ಕೆ ದುರ್ಗಾ ದೇವಾಲಯ ಅಂತ ಕರೀತಾರ. ಆದ್ರೆ ಈ ದೇವಾಲಯ ದುರ್ಗಾದೇವಿಗೆ ಸಮರ್ಪಿತವಾದಂಥ ಅಲ್ಲ. ಒಳಗೆ ದುರ್ಗಾದೇವಿನೂ ಇಲ್ಲ. ಇಲ್ಲಿರೋದು ಇದು ಮುಖಮಂಟಪ. ಆಗ ಒಳಗೆ ನೋಡ್ತೀರಿ ಇದು ಸಭಾಮಂಟಪ. ಪೂರ್ತಿ ಅಲ್ಲಿ ಕಾಣೋದು ಗರ್ಭಗುಡಿ. ಇನ್ನು ಈ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದ್ದಂತ ಹೇಳ್ತಾರ. ಬಟ್ ಒಳಗಂತರೂ ಯಾವುದೇ ಮೂರ್ತಿ ಇಲ್ಲ. ಈ ಜಾಗದಾಗ ಏನು ಗರ್ಭಗುಡಿ ಕಾಣತ್ತದಲ್ಲ ಇದರ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬೋದು ನೀವು. ಆಲ್ಮೋಸ್ಟ್ ಈ ಜಾಗದಾಗ ಇರುವಂಥ ಒಂದು ದೊಡ್ಡ ದೇವಾಲಯ ಅಂದ್ರೆ ಅದು ಈ ದುರ್ಗಾ ದೇವಾಲಯ ಅಂತ ಕರಿಬೋದು. ಚಾಳುಕ್ಯರ ಕಾಲದಲ್ಲಿಯೇ ಇದು ರಚನೆ ಆಗಿತ್ತು. ಇನ್ನು ಮುಖಮಂಟಪದ ಈ ಬಾಗಿಲ ಏನೈತಿ ಇದ್ರ ಮ್ಯಾಗ ಆ ಜಾಗದಾಗ ಏನು ಕಾಣತ್ತದಲ್ಲ ಅದು ಶೇಷನಾಗ. ಇನ್ನು ಅದರ ಪಕ್ಕದಲ್ಲಿ ವಿಷ್ಣುವಿನ ಅವತಾರ ಮತ್ಸ್ಯ ರೂಪದ ಚಿತ್ರಗಳನ್ನ ಕೆತ್ತಾರ. ಸಣ್ಣ ಸಣ್ಣ ಮೀನುಗಳನ್ನು ನೋಡ್ಬೋದು. ಆಲ್ಮೋಸ್ಟ್ ಇದ್ರೊಳಗೆ ಸಿಕ್ಕಾಪಟ್ಟೆ ಕಂಬಗಳನ್ನೆಲ್ಲ ಬಳಕೆ ಮಾಡ್ಯಾರ. ಇವು ಕಂಬಗಳನ್ನ ನೋಡ್ರಿ ಯಾವ ರೀತಿ ಅದಾವ ಅಂತ. ಆಲ್ಮೋಸ್ಟ್ ಎತ್ತಿ ಡೈರೆಕ್ಟ್ ಇದ್ರ ಮ್ಯಾಗ ಇಟ್ಟಂಗೆ ಅನಿಸ್ತದೆ. ಸ್ಥಳಗೆಲ್ಲ ನೋಡಿದ್ರೆ ಇವು ನೋಡ್ರಿ ಬೇಕು ಅಂತಾನೆ ಇದ್ರ ಮ್ಯಾಗ ದಾಳಿಯಾದಾಗ ಕಾಲುಗಳನ್ನು ಕಟ್ ಮಾಡಿ ಭಿನ್ನ ಮಾಡ್ಯಾರ. ನೀವು ಈ ಟೆಂಪಲ್ ಒಳಗೆ ಏನು ಸಭಾಮಂಟಪ, ಮುಖಮಂಟಪ, ಗರ್ಭಗುಡಿ ಐತಲ್ಲ ಅದರ ಹೊರಗಡೆನೂ ಒಂದು ರೌಂಡ್ ಪೂರ್ತಿ ಸುತ್ತ ಹಾಕ್ಬೋದು ನಾವು. ಇನ್ನು ಇಲ್ಲಿ ಶಿವ ಮತ್ತು ಹಿಂದೆ ನಂದಿ, ಇವೆಲ್ಲ ಗಾಳಿ ಬರೋಕೆ ಕಿಟಕಿಗಳು ಇವೆಲ್ಲ. ಇನ್ನು ಈ ಜಾಗದಾಗ ವಿಷ್ಣುವಿನ ವರಹ ಅವತಾರ ನೋಡ್ಬೋದು. ಇವೆಲ್ಲ ಶಾಸನಗಳು ಇರ್ಬೋದು ಅಂತ ಅನ್ಕೋತೀನಿ. ಕಂಬಗಳ ಮೇಲೆ ಭಾಳ ಜಾಗದಾಗ ಬರ್ತಾರೆ ಹೀಗೆಲ್ಲ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಅಂಡರ್ ಹೋಗೋಕ್ಕಿಂತ ಮುಂಚೆ ಇಲ್ಲೆಲ್ಲ ಲೋಕಲ್ ಜನ ಎಲ್ಲ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದೇ ರೀತಿ ಬಾದಾಮಿಯ ಗುಹೆ ಒಳಗೂ ಹಾಗೆ ಅಲ್ಲಿ ಎಲ್ಲ ಲೋಕಲ್ ಜನ ವಾಸ ಮಾಡ್ತಿದ್ರು. ಒಳಗೆ ಆಡುಗಳನ್ನು ಕಟ್ಟಾಕ ಅಥವಾ ಹಸುಗಳನ್ನು ಕಟ್ಟಾಕ ಈ ರೀತಿ ದೇವಾಲಯಗಳನ್ನು ಬಳಕೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ಸೈಡ್ ಒಬ್ರು ಕೂತು ಈ ಸೈಡ್ ಒಬ್ರು ಕೂತು ಆಟ ಆಡ್ತಿದ್ರು. ಅದನ್ನು ಕಲ್ಲೊಳಗೆ ಕೊರ್ದಾರ ಪೂರ್ತಿ. ಇದರ ಮುಂದ್ಗಡೆ ಬಂದ್ರೆ ಈ ಸೈಡ ನೀವು ಒಂದು ಬೃಹತ್ ಬಾವಿ ಕೂಡ ನೋಡ್ಬೋದು. ಅಂದ್ರೆ ಈ ಬಾವಿನ ಆವಾಗಿನ ಟೈಮ್ದಾಗ ಬಳಕೆ ಮಾಡ್ತಿದ್ರು ಅವರು. ಬಟ್ ಪ್ರೆಸೆಂಟಾಗಿ ಮಳೆ ನೀರೆಲ್ಲ ನಿಂತು ನೀರ ಪೂರ್ತಿ ಹೊಲಸಾಗ್ಯಾವು. ಅಲ್ಲಿಂದ ಪೂರ್ತಿ ಒಂದು ಸಳಾಕಿ ಹಾಕಿ ಅದರಿಂದ ಹಗ್ಗದ ಮೂಲಕ ನೀರನ್ನೆಲ್ಲ ಮ್ಯಾಗ ತಗೋತಿರತ್ತೆ ಅನ್ಕೋತೀನಿ. ಇದು ನೋಡಿದ್ರೆ ಒಂದು ರೀತಿ ದ್ವಾರದ ಬಾಗಿಲು ಥರ ಕಾಣ್ತದೆ. ಇಲ್ಲಿಂದಾನೇ ಒಳಗೆ ಹೋಗಿ
ಆ ದುರ್ಗಾ ದೇವಾಲಯ ಟೆಂಪಲ್ಗೆ ಆ ಜಾಗಕ್ಕೆ ಹೋಗ್ಬೋದು ಅಂತ ಅನ್ಕೋತೀನಿ. ಕಲ್ಲು ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಇಟ್ಟಿರ್ತೀವಲ್ಲ, ಇವನ್ನೆಲ್ಲ ಬೇರೆ ಜಾಗಗಳಿಂದ ರಫ್ತು ಮಾಡಿ ಇಲ್ಲಿಗೆ ತಂದಾರೆ ಹೆಂಗೆ ಗೊತ್ತಿಲ್ಲ. ಏನು ಆನೆ ಮ್ಯಾಗೆ ಇಟ್ಕೊಂಡು ಬಂದಿರ್ತಾರೆ ಅನ್ಕೋತೀನಿ. ಬೇರೆ ಕಡೆ ಇರೋವಂಥ ಕಲ್ಲುಗಳನ್ನು ತಂದು ಈ ಜಾಗದಲ್ಲಿ ಅವತನ್ನ ಸುತ್ತಿಗೆಯಿಂದ ಬಡ್ದು ಈ ರೀತಿ ದೇವಾಲಯಗಳನ್ನಾಗಿರ್ಬೋದು, ಈ ರೀತಿ ಕಟ್ಟಡಗಳನ್ನು ಎಲ್ಲ ಕಟ್ಟ್ಯಾರ ಇವನ್ನ ಆವಾಗಿನ ಟೈಮ್ದಾಗ. ಇನ್ನು ಚಾಳುಕ್ಯರ ಮೊದಲ ರಾಜಧಾನಿ ಈ ಐಹೊಳೆನೇ ಆಗಿತ್ತಂತ ಹೇಳ್ತಾರೆ. ಐಹೊಳೆ ಆದ್ಮ್ಯಾಗ ನಂತರ ಅವರು ಬದಾಮಿಗೆ ಶಿಫ್ಟ್ ಆಗ್ತಾರೆ, ಅಂದ್ರೆ ತಮ್ಮ ರಾಜಧಾನಿಯನ್ನು ಬದಾಮಿಯಾಗಿ ಮಾಡ್ಕೋತಾರ ನೋಡ್ರಿ. ಇನ್ನು ಈ ಜಾಗದಾಗ ಏನು ನೋಡತ್ತೀರಿ, ಇದಕ್ಕೆ ಗೌಡರ ಗುಡಿ ಅಂತ ಕರೀತಾರತ್ತ. ಬಟ್ ಈ ಟೆಂಪಲ್ ಸುತ್ತ ಇಲ್ಲೆಲ್ಲ ನೀರು ನಿಂತಾವು, ಮಳೆಯೆಲ್ಲ ಬಂದಾಗ ಬಂದು ನೀರು ನಿಂತಾವ ಅಂತ ಅನ್ಕೋತೀನಿ. ಇನ್ನು ಈ ದೇವಾಲಯದ ಜಂತಿಯಲ್ಲಿ 8ನೇ ಶತಮಾನದ ಕನ್ನಡ ಶಾಸನ ಕೂಡ ಐತಿ. ಅದರ ಪ್ರಕಾರ ಹೇಳೋದಂದ್ರೆ ಇದೊಂದು ದುರ್ಗಾ ದೇವಾಲಯ ಅಂತ ಹೇಳ್ತಾರೆ. ಬಟ್ ಒಳಗೆ ಹೋಗ್ಬೇಕಪ್ಪ ಅಂದ್ರೆ ಎಲ್ಲ ಜಾಗದ ನೀರು ನಿಂತಾವು, ಒಳಗಂತೂ ಹೋಗೋದಾಗಲ್ಲ. ಇನ್ನು ಈ ಐಹೊಳೆಯ ಕುತೂಹಲಕಾರಿ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದಕ್ಕೆ ಐಹೊಳೆ ಹೆಸರು ಹೆಂಗೆ ಬತ್ತಪ್ಪ ಅಂತ ಭಾಳ ಕಥೆಗಳದಾವು. ಅದರಾಗ ಒಂದು ಪ್ರಮುಖವಾದಂಥ ಕತೆ ಏನಪ್ಪ ಅಂತಂದ್ರೆ, ಆವಾಗಿನ ಕಾಲದಾಗ ಪರಶುರಾಮ ಯುದ್ಧವನ್ನು ಮಾಡಿ ತನ್ನ ಪರಶು ಅಂದರೆ ಕೊಡಲಿಯನ್ನು ಸಮೀಪ ಇರುವಂಥ ಮಲಪ್ರಭಾ ಆ ನದಿ ಒಳಗೆ ತನ್ನ ಕೊಡಲಿಯನ್ನು ತೊಳೆದಾಗ ಅಲ್ಲಿರುವಂಥ ನದಿ ಪೂರ್ತಿ ಏನೋ ಕೆಂಪಕ್ಕಂತ ರಕ್ತದಿಂದ. ಆವಾಗ ಸುತ್ತಮುತ್ತ ಇರುವಂಥ ಜನರು ಆ ನದಿನ ನೋಡಿ ಅಯ್ಯಯ್ಯೋ ಹೊಳಿ ಈ ರೀತಿ ಅನ್ನೋಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಸ್ಥಳಕ್ಕೆ ಐಹೊಳೆ ಅಂತ ಹೆಸರು ಬಂತು ಅಂತ ಈ ರೀತಿ ಹೇಳ್ತಾರೆ. ಆದರೆ ಇದೆಲ್ಲೂ ದಾಖಲೆ ಇಲ್ಲ. ಇದು ಒಂದು ರೀತಿ ಜನಪ್ರಿಯ ಕಥೆ ಅಂತ ಹೇಳ್ಬೋದು. ಸಣ್ಣವರಿದ್ದಾಗ ಅಜ್ಜ ಅಜ್ಜಿ ಎಲ್ಲ ಹೇಳ್ತಿದ್ರು. ಆಲ್ಮೋಸ್ಟ್ ಇದು ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಹೇಳಿರುವಂಥ ಕಥೆ ಇದು. ಆದರೆ ಇದು ಪ್ರತ್ಯೇಕವಾಗಿ ಇದರ ಹೆಸರು ಐಹೊಳೆ ಅಂತ ಇದೇ ಥರ ಬತ್ತಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಇನ್ನು ಈ ಜಾಗದ ಇರುವಂಥ ಈ ದೇವಾಲಯಕ್ಕೆ ಚಕ್ರಗುಡಿ ಅಂತ ಕರೀತಾರಂತ. ಕ್ರಿಸ್ತಶಕ 647 ನಿರ್ಮಾಣ ಆಗಿತ್ತು. ಇದು ದುರ್ಗಾದೇವಿಗೆ ಸಮರ್ಪಿತವಾದಂಥ ದೇವಾಲಯ ಅಂತ ಹೇಳ್ತಾರೆ. ಈ ದೇವಾಲಯದ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಇದರ ಪೂರ್ತಿ ಮ್ಯಾಗ ಕಳಸದ ಜಾಗದಾಗ ಒಂದು ಚಕ್ರಾಕಾರದ ಕಲ್ಲು ಐತಿ. ಹಾಗಾಗಿ ಇದಕ್ಕೆ ಚಕ್ರಗುಡಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನನಗೆ ಇವೆಲ್ಲ ಕಲ್ಲು ನೋಡಿದ್ರೆ ಹೆಂಗೆ ಅನಿಸ್ತಂದ್ರೆ, ನೋಡ್ರಿ ಇವು ಕಲ್ಲು ನಡುವ ಏನೂ ಹಾಕೇ ಇಲ್ಲ ಅವರು. ಸುಮ್ಮನೆ ಡೈರೆಕ್ಟ್ ಇವತ್ತಿನ ಕಲ್ಲು ಒಂದ್ರ ಮ್ಯಾಗ ಇಟ್ಕೋತ ಹೋಗ್ಯಾರದ ಅನಿಸ್ತದ. ಅಂದ್ರೆ ಹೊರಗಿಂದೆಲ್ಲ ಕಾಣತ್ತದ, ಒಳಗೆ ಏನೂ ಇಲ್ಲೇ ಅದ್ರ ಕಲ್ಲೊಳಗೆ ನಿಮಗೆ ಕಾಣ್ತದ ಅನ್ಕೊಂಡಿನಿ. ಆದರೂ ಇದ್ರ ಸ್ವಲ್ಪ ಸರಿದಾಡಿಲ್ಲ ಕಲ್ಲುಗಳು. ಇವೆಲ್ಲ ಮಿಡಲ್ ಕಲ್ಲಿಗೆ ಇವೇ ಕಂಬಗಳು ಆಧಾರ. ಇವೆಲ್ಲ ಅಂದ್ರೆ 4 ಮೂಲಿಗೆ ಈ ರೀತಿ ಕಂಬಗಳನ್ನು ಕೆತ್ತಿ ಅದ್ರ ಮ್ಯಾಗ ಎಲ್ಲ ಸೈಡ್ ಕಲ್ಲುಗಳನ್ನ ಇಟ್ಕೋತ ಹೋಗ್ಯಾರ. ಅಲ್ಲಿ ಪೂರ್ತಿ ಒಳಗೆ ಗರ್ಭಗುಡಿ ಒಳಗೆ ಶಿವಲಿಂಗ ಐತಿ. ಇನ್ನು ಚಾಳುಕ್ಯ ವಂಶದ ರಾಜ 1ನೇ ವಿಕ್ರಮಾದಿತ್ಯ ಅಂದ್ರೆ ಇಮ್ಮಡಿ ಪುಲಕೇಶಿಯ 2ನೇ ಮಗ, ಅವರ ಶಾಸನ ಈ ಗುಡಿ ಒಳಗೆ ಐತೆ ಅಂತ ಹೇಳ್ಯಾರ. ಅಂದ್ರೆ ಚಾಳುಕ್ಯ ವಂಶದೊಳಗೆ ಹೆಂಗೆ ರಾಜರು ಬೇರೆ ಬೇರೆ ಬರ್ತಾರ, ಅವರು ಈ ಜಾಗದಾಗ ಹಲವಾರು ಗುಡಿಗಳನ್ನು ಕಟ್ಕೋತೇ ಹೋಗ್ಯಾರ. ಈ ಜಾಗ ಹಾಗೆ ವಿಸ್ತರಣೆ ಹಾಕೋತೆ ಬಂದದ್ದು ಆಲ್ಮೋಸ್ಟ್. ಇನ್ನು ಅದು ಬಿಟ್ರೆ ಈ ಗುಡಿ ಪಕ್ಕದಾಗ ಇಲ್ಲೊಂದು ಹೊಂಡ ಐತಿ. ಸದ್ಯಕ್ಕೆ ಹೊಂಡದೊಳಗಂತೂ ನೀರು ಸಿಕ್ಕಾಪಟ್ಟೆ ಅದಾವು. ನನ್ನ ಪ್ರಕಾರ ನಮ್ಮ ಭಾರತ ಒಳಗೆ ಇಷ್ಟು ವಿಶಿಷ್ಟವಾದಂಥ ಒಂದೇ ಜಾಗದಾಗ ಹಲವಾರು ದೇವಾಲಯಗಳು ಯಾವ ಜಾಗದಾಗ ಇಲ್ಲ ಅನ್ಕೋತೀನಿ. ಇನ್ನು ಈ ಜಾಗದಾಗಿರುವಂಥ ಈ ದೇವಾಲಯಕ್ಕೆ ಲಾರ್ಡ್ ಕಾನ್ ದೇವಾಲಯ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಈ ದೇವಾಲಯ ಸಭಾಮಂಟಪ ಆಗಿತ್ತಂತ. ನಂತರ ಏನು ಮಾಡ್ತಾರಂದ್ರೆ ಇದನ್ನು ದೇವಾಲಯವಾಗಿ ಕನ್ವರ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಯಾಕಂದ್ರೆ ಲಾರ್ಡ್ ಕಾನ್ ಅನ್ನೋ ಒಬ್ಬ ವ್ಯಕ್ತಿ ಈ ಸಭಾಮಂಟಪ ಒಳಗೆ ವಾಸವಿದ್ದ, ಅವನ ಹೆಸರೇ ಇದಕ್ಕಿಟ್ಟಾರ ಅಂತ ಹೇಳ್ತಾರೆ. ಇನ್ನು ಈ ದೇವಾಲಯದ ಸ್ವಲ್ಪ ವಿಶೇಷತೆ ಏನಪ್ಪ ಅಂತಂದ್ರೆ, ಗರ್ಭಗುಡಿ ಮ್ಯಾಗ ಮತ್ತೊಂದು ಸಣ್ಣ ಗರ್ಭಗುಡಿ ಐತಿ. ಈ ದೇವಾಲಯ 2 ಅಂತಸ್ತು ಐತಿ. ಅಂದ್ರೆ ಮ್ಯಾಗಿನ ಅಂತಸ್ತಕ್ಕೆ ಹೋಗಾಕ ನೋಡ್ರಿ ಏನಿಗೆ ಯಾವ ರೀತಿ ಅದಂತಿಲ್ಲಿ. ಈ ಜಾಗದ ಕಾಲಿಟ್ಟು ಪೂರ್ತಿ ಮ್ಯಾಗ ಹತ್ತಿ ನೋಡ್ರಿ ಅಲ್ಲಿ ಹೋಗ್ಬೋದು. ಈ ರೀತಿ ಏಣಿಗಳನ್ನು ಆವಾಗಿನ ಟೈಮ್ದಾಗ 7ರಿಂದ 8ನೇ ಶತಮಾನದೊಳಗೆ ಅವರು ಬಳಕೆ ಮಾಡ್ತಾಯಿದ್ರು. ನೋಡ್ರಿ ಯಾವ ರೀತಿ ಮಾಡ್ಯಾರಂತ. ಏನೇ ಅಲ್ಲ, ಸ್ವಲ್ಪ ಕಲ್ಲು ಅಳಿಗಾಡಲಿದ್ದು ಇದ್ರ ಮ್ಯಾಗ ಕಾಲಿಟ್ಟು ಹತ್ತಿ ಪೂರ್ತಿ ಮ್ಯಾಗ ಅದ್ರ ಮುಖಾಂತರ ನಾವು ಮ್ಯಾಗಿರುವಂಥ ಇನ್ನೊಂದು ಚಿಕ್ಕ ಗರ್ಭಗುಡಿಗೆ ನಾವು ಹೋಗ್ಬೋದು. ಬಟ್ ಯಾರಿಗೂ ಅಲೌಡ್ ಇಲ್ಲ ಇವಾಗ, ಕಲ್ಲೆಲ್ಲ ಇಟ್ಟು ಬಂದ್ ಮಾಡ್ಯಾರದನ್ನು. ಸಿಕ್ಕಾಪಟ್ಟೆ ದೊಡ್ಡದೈತಿದ್ದು ಒಳಗೆ. ದೇವಾಲಯದ ಒಳಗೆ ಬಂದ್ರೆ ಈ ಜಾಗದಾಗ ನಂದಿ ಇಟ್ಟಾರ. ಅಂದ್ರೆ ಹೊರಗಿರೋದು ಮುಖಮಂಟಪ, ಇದು ಸಭಾಮಂಟಪ, ಅಲ್ಲೇನು ಕಾಣ್ತದಲ್ಲ ಅದು ಗರ್ಭಗುಡಿ. ಶಿವಲಿಂಗ ನೋಡ್ಬೋದು ಗರ್ಭಗುಡಿ ಒಳಗೆ. ಗರ್ಭಗುಡಿ ಎಷ್ಟು ಚಿಕ್ಕದಾದರೂ ಶಿವಲಿಂಗ ಸಿಕ್ಕಾಪಟ್ಟೆ ದೊಡ್ಡದೈತಿದ್ದು. ದೇವಾಲಯದ ಒಳಗೆ ಗಾಳಿ ಬೆಳಕು ಬರಲಿ ಅಂತಲೇ ಈ ರೀತಿ ಎಷ್ಟು ಕ್ರಿಯೇಟಿವ್ ಆಗಿ ಕಿಟಕಿಗಳನ್ನು ಮಾಡ್ಯಾರತ್ತ ಕಲ್ಲೊಳಗೆ. ಇದು ಚೌಕ ಆಕಾರದ ಬಾಕ್ಸ್ ರೀತಿ ಮಾಡ್ಯಾರ. ಮತ್ತು ಇದು ರೌಂಡ್ ಒಳಗೆ ಅದು ಮತ್ತು 4 ಅದೇ ರೀತಿ ಆ ಸೈಡು ಹಾಗೆ ಮಾಡ್ಯಾರ. ವಿಶ್ರಾಂತಿ ಪಡ್ಕೊಳಕ್ಕೆ ಇಲ್ಲಿ ಸೋಫಾ ಸೆಟ್ಗಳ ರೀತಿ ಮಾಡ್ಯಾರ. ಈ ಜಾಗದಾಗ ಆರಾಮವಾಗಿ ಕೂತು ವಿಶ್ರಾಂತಿ ಪಡಿಬೋದು ನಾವು. ಇನ್ನು ಈ ರೀತಿ ದೊಡ್ಡ ದೇವಾಲಯಗಳ ಪಕ್ಕದಾಗ ಈ ರೀತಿ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ಯಾರ. ಆದರೆ ಇದ್ರೊಳಗೆ ಯಾವ ವಿಗ್ರಹ ಇತ್ತು, ಯಾವ ಮೂರ್ತಿ ಇತ್ತು ಅಂತ ಏನೂ ಇಲ್ಲ, ಪೂರ್ತಿ ಖಾಲಿ ಐತಿದು. ಆಲ್ಮೋಸ್ಟ್ ನೋಡ್ರಿ ಈ ರೀತಿ ಚಿಕ್ಕ ದೇವಾಲಯಗಳು ಕೂಡ ಯಾವ ರೀತಿ ಕ್ರಿಯೇಟಿವ್ ಆಗಿ ಮೆಟ್ಲು ಮಾಡ್ಯಾರ. 4 ಮೆಟ್ಲು ಅದಾವು, ಸೈಡ್ 5 ಹಿಡ್ಕೊಂಡು ಮ್ಯಾಗಿ ಇರಲಿ ಅಂತ.
ಅಷ್ಟೇ ಮ್ಯಾಗ ಸಣ್ಣ ಗರ್ಭಗುಡಿ ಅಂದ್ರೆ ಗೋಪುರ, ಅದ್ರ ಮ್ಯಾಗೂ ಎಲ್ಲ ಗೋಪುರ ಎಲ್ಲ ಇತ್ತು ನೋಡ್ರಿ, ಅಲ್ಲಿ ಕಾಣ್ತದ. ಆದ್ರೆ ಅದನ್ನು ಕೂಡ ನಾಶ ಮಾಡ್ಯಾರ. ನನಗೆ ಈ ದೇವಾಲಯಗಳನ್ನು ಎಲ್ಲ ನೋಡಿದಾಗ ಒಂದು ಏನು ಭಾಳ ಅರ್ಥ ಆಯ್ತಪ್ಪ ಅಂತಂದ್ರೆ, ಆವಾಗ ಈ ರೀತಿ ದೇವಾಲಯಗಳ ಮ್ಯಾಗ ಯಾರೆಲ್ಲ ಆಕ್ರಮಣ ಮಾಡ್ತಾರ ಅವ್ರು ಬೇಕು ಅಂತ ಪೂರ್ತಿ ಎಲ್ಲ ಗುಡಿಗಳನ್ನೇ ನಾಶ ಮಾಡ್ಬೋದಿತ್ತು. ಆದ್ರೆ ಅವ್ರು ಆ ರೀತಿ ಮಾಡಿಲ್ಲ. ಬೇಕು ಅಂತ ಮ್ಯಾಗಿನ ಗೋಪುರಗಳನ್ನು ಅರ್ಧ ನಾಶ ಮಾಡೋದು, ಅಥವಾ ಮೂರ್ತಿಗಳನ್ನು ಅದರ ಕಾಲು ಮತ್ತು ಕೈ ಇದನ್ನು ನಾಶ ಮಾಡೋದು, ಬೇಕು ಅಂತ ಅವುಗಳನ್ನು ಭಿನ್ನ ಮಾಡಿ ಈ ರೀತಿ ಬಿಡ್ತಿದ್ರು. ಇದು ಅವ್ರ ಒಂದು ಪ್ಲ್ಯಾನ್ ಕೂಡ ಆಗಿರ್ಬೋದು. ಆಲ್ಮೋಸ್ಟ್ ನೋಡಿದ್ರೆ ಎಲ್ಲ ಹಾಗೆ ಕಾಣ್ತಾವೆ ಇಲ್ಲಿ. ಇನ್ನು ನೋಡ್ರಿ, ಪೂರ್ತಿ ಆ ಕಡೆಯಿಂದ ಇಲ್ಲಿ ಬಂದ್ರೆ ಇಲ್ಲೊಂದು ಆವಾಗಲೇ ಹೊಂಡ ಅದತ್ತ ನಿಮ್ಗೆ ಹೇಳಿದ್ಯಾ. ಅದರ ಮುಂದೆ ಇರುವಂಥ ಈ ದೇವಾಲಯಕ್ಕೆ ಬಡಿಗೇರ ಗುಡಿ ಅಂತ ಕರೀತಾರ. ಅಂದ್ರೆ ಇದನ್ನು 9ರಿಂದ 10ನೇ ಶತಮಾನದೊಳಗೆ ನಿರ್ಮಾಣ ಆಗೈತಿ ಅಂತ ಹೇಳ್ತಾರ. ಗೂಢ ಮಂಟಪದ ಬಾಗಿಲುವಾಡದೊಳಗೆ ಗಜಲಕ್ಷ್ಮಿ ಮತ್ತು ಗರ್ಭಗುಡಿಯ ಬಾಗಿಲುವಾಡದೊಳಗೆ ಗರುಡ ಹಾಗೂ ದ್ವಾರಪಾಲಕರ ಶಿಲ್ಪಗಳು ಕೂಡ ಅದಾವು. ಪೂರ್ತಿ ಈ ದೇವಾಲಯದ ಮ್ಯಾಗಿರುವಂಥ ಗೋಪುರ ಅರ್ಧ ಅದನ್ನು ನಾಶ ಮಾಡ್ಯಾರ. ಒಳಗೆ ಯಾವುದೇ ರೀತಿಯ ವಿಗ್ರಹ ಇಲ್ಲ. ಆದರೆ ಈ ಗುಡಿ ಸೂರ್ಯ ದೇವರಿಗೆ ಸಮರ್ಪಿತವಾದಂಥ ಗುಡಿ ಅಂತ ಹೇಳ್ತಾರ. ಅಲ್ಲಿ ಸೂರ್ಯ ಕಾಣತಾನಲ್ಲ ನಿಮ್ಗೆ, ಸೂರ್ಯನ ಎದುರಿಗೆ ಪೂರ್ತಿ ಬೆಳಕ ಈ ದೇವಾಲಯದ ಮ್ಯಾಗ ಹೆಂಗೆ ಹೊಳ್ಯಾತದ. ಸುಮಾರು 8ನೇ ಶತಮಾನದೊಳಗೆ ನಿರ್ಮಿಸಿರುವಂಥ ಈ ದೇವಾಲಯದ ಹೆಸರು ಸೂರ್ಯನಾರಾಯಣ ಗುಡಿ ಅಂತ. ಈ ದೇವಾಲಯನ ಕೂಡ ಒಳಗೆ ಹೋಗಿ ಒಂದ್ಸಲ ನೋಡೇ ಬಿಡು ಬರ್ರಿ. ಇನ್ನು ಒಳಗೆ ಹೋಗ್ಬೇಕಾದ್ರೆ ಈ ರೀತಿ ಕಂಬಗಳ ಮ್ಯಾಗ ಶಾಸನಗಳನ್ನು ನೀವು ನೋಡ್ಬೋದು. ಆ ಶಾಸನ ಒಳಗೆ ಏನು ಬರ್ದಾರಪ್ಪ ಅಂತಂದ್ರೆ, ಕ್ರಿಸ್ತ ಶಕ 8ನೇ ಶತಮಾನದೊಳಗೆ ನಕರ ಎಂಬ ವ್ಯಾಪಾರಿ ಸಂಘದ ಸಮ್ಮುಖದಲ್ಲಿ ಕೊಟ್ಟಂಥ ದಾನವನ್ನು ಉಲ್ಲೇಖಿಸ್ಯಾರಂಥದ್ರ ಬಗ್ಗೆ ಅದೇ ಈ ಶಾಸನ ಒಳಗೆ ಬರೆದಿದ್ದು. ಆವಾಗಿನ ರಾಜರು ಈ ರೀತಿ ಕಂಬಗಳ ಮೇಲೆ ಶಾಸನಗಳನ್ನು ಯಾಕೆ ಬರೆಸ್ತಿದ್ರಪ್ಪ ಅಂತಂದ್ರೆ, ಮುಂದಿನ ಪೀಳಿಗೆಯವರಿಗೂ ಹಿಂದೆಲ್ಲ ಏನಾಗಿತ್ತು ಅದೆಲ್ಲ ಸಂಪೂರ್ಣ ಕತೆ ಗೊತ್ತಾಗಬೇಕಂತ ಈ ರೀತಿ ಕಲ್ಲಿನ ಮ್ಯಾಗ ಶಾಸನಗಳನ್ನು ಬರೆಸ್ತಿದ್ರು. ಇನ್ನು ಈ ಸೂರ್ಯನಾರಾಯಣ ದೇವಾಲಯದ ಒಳಗೆ ಎಂಟ್ರಿ ಕೊಟ್ಟೆವಂದ್ರೆ ಮುಖಮಂಟಪ, ಸಭಾಮಂಟಪ, ಒಳಗೆ ಗರ್ಭಗುಡಿ ಇದನ್ನು ನೋಡ್ಬೋದು. ಗರ್ಭಗುಡಿಯ ಮ್ಯಾಗ ರೇಖಾನಗರ ಶೈಲಿಯ ಶಿಖರ ಕೂಡ ಐತಿ. ಇನ್ನು ಗರ್ಭಗುಡಿಯ ಬಾಗಿಲಿನ ಚೌಕಟ್ಟಿನೊಳಗೆ ಗರುಡ ಅಂದ್ರೆ ನಾಗಶಾಖೆ ಹಾಗೂ ಗಂಗಾ, ಯಮುನಾ ಈ ರೀತಿ ಶಿಲ್ಪಗಳು ಕೂಡ ನಾವು ನೋಡ್ಬೋದು. ಚೌಕಟ್ಟಿನ ಲಲಾಟದಲ್ಲಿ ಪದ್ಮಾಸನದಲ್ಲಿ ಕುಳಿತಿರುವಂಥ ಸೂರ್ಯನ ವಿಗ್ರಹ ಕೂಡ ಐತಿ. ಇನ್ನು ಈ ದೇವಾಲಯದ ಗರ್ಭಗುಡಿ ಒಳಗೆ 2 ಕೈಗಳಲ್ಲಿ ಕಮಲಗಳನ್ನು ಹಿಡಿದು ನಿಂತಿರುವ ಸೂರ್ಯನ ಮೂರ್ತಿ ಕೂಡ ಐತಿ, ನೀವು ನೋಡ್ಬೋದು. ಈ ಶಿಲ್ಪದ ಪಾದಪೀಠದೊಳಗೆ ನೋಡ್ರಿ 2 ಗಾಲಿಗಳುಳ್ಳ ರಥ ಕಾಂತ ಅನ್ಕೋತೀನಿ. ಅದರ ಸ್ಥಳಕ್ಕೆ ಸಣ್ಣ 7 ಕುದುರೆಗಳು ಅದಾವು. ಅಂದ್ರೆ ರಥವನ್ನು ಕುದುರೆಗಳು ಎಳೆದು ತೊಗೊಂಡು ಹೋಗ್ತಾ ಇರುವಂಥ ರೀತಿ ಕೆತ್ತನೆಗಳನ್ನು ಆ ಕಾಲಡಿ ಮಾಡ್ಯಾರ. ಇನ್ನು ಇಲ್ಲಿರುವಂಥ ಸುತ್ತಮುತ್ತ ದೇವಾಲಯದಲ್ಲಿ ನಾಶವಾಗಿರುವಂಥ ಹಲವಾರು ಕಲ್ಲುಗಳನ್ನು ಈ ರೀತಿ ಜೋಡಿಸಿ ಒಂದು ಕಡೆ ಇಟ್ಟಾರ. ಭಾಳ ನಾಶ ಆಗ್ಯಾವು. ಆಲ್ಮೋಸ್ಟ್ ಎಲ್ಲ ದೇವಾಲಯದ ಮ್ಯಾಗಿರುವಂಥ ಗೋಪುರಗಳನ್ನು ಅರ್ಧಂಬರ್ಧ ಒಡೆದೇ ತೆಗೆದಾರಲ್ಲ. ಇನ್ನು ಈ ಜಾಗದಾಗ ಒಂದು ದೇವಾಲಯ ಐತಿ, ಇದ್ರೊಳಗೆ ಹೋಗಿ ನೋಡ್ರಿ. ಆಲ್ಮೋಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ದೇವಾಲಯಗಳು ಭಾಳ ಅದಾವ ಈ ಜಾಗದಾಗ. ಇಲ್ಲಿ ಒಳಗೆ ಎಂಟ್ರಿನೇ ಸ್ವಲ್ಪ ಡಿಫ್ರೆಂಟ್ ಐತಿ. ಯಾಕಂದ್ರೆ ಈ ದೇವಾಲಯ ಸ್ವಲ್ಪ ಯಾಕೆ ವಿಶೇಷತೆ ಅಂತಂದ್ರೆ, ಇದು ಏನು ನಾವು ಎಂಟ್ರಿ ಒಳಗೆ ಬರ್ತೀವಲ್ಲ, ಒಳಗೆ ಬಂದ ತಕ್ಷಣ ಈ ಜಾಗದ ಒಂದು ಗರ್ಭಗುಡಿ ಮಾಡ್ಯಾರ. ಅದರ ವಿರುದ್ಧ ದಿಕ್ಕಿನಾಗ ಈ ಜಾಗದ ಒಂದು ಗರ್ಭಗುಡಿ ಮಾಡ್ಯಾರ. ಅಂದ್ರೆ ಕೆಳಗಿನ ಸೈಡ ಒಂದೇ ಜಾಗದಾಗ 2 ಗರ್ಭಗುಡಿಗಳನ್ನು ಇಲ್ಲಿ ನಾವು ನೋಡ್ಬೋದು. ಆದ್ರೆ ಗರ್ಭಗುಡಿ ಒಳಗೆ ನೋಡಿದ್ರೆ ಪೂರ್ತಿ ಖಾಲಿ ಐತಿ. ಬಹುಶಃ ಇದು ದೇವಾಲಯ ಶಿವನಿಗೆ ಸಮರ್ಪಿತವಾಗಿತ್ತು ಅಥವಾ ಯಾವುದು ಉಲ್ಲೇಖ ಇಲ್ಲ. ಹೊರಗೆ ಯಾವುದೇ ರೀತಿಯ ಬೋರ್ಡ್ ಕೂಡ ಹಾಕಿಲ್ಲ. ಇನ್ನು ಆಲ್ಮೋಸ್ಟ್ ಆ ಕಲ್ಲು ಸ್ವಲ್ಪ ಬಾಗಿ ಐತಿದು, ಭಾಳ ಪ್ರೆಷರ್ ಬಿದ್ದದ ಅನ್ಕೋತೀನಿ ಮ್ಯಾಗಿನ ಸೈಡ್. ಈ ಐಹೊಳೆ ಒಳಗಿರುವಂಥ ಈ ಎಲ್ಲ ದೇವಾಲಯ ನೋಡಿ ನನಗೆ ಒಂದು ಅರ್ಥ ಆಯಿತು. ಇಲ್ಲಿರುವಂಥ ಪ್ರತಿ ದೇವಾಲಯವು ಒಂದೇ ರೀತಿ ಒಂದಿಲ್ಲ. ಪ್ರತಿಯೊಂದು ದೇವಾಲಯ ಕೂಡ ಡಿಫ್ರೆಂಟಾಗಿ ವಿಭಿನ್ನ ಆಕಾರದೊಳಗೆ ಅವುಗಳನ್ನು ನಿರ್ಮಾಣ ಮಾಡ್ಯಾರ. ಯಾಕಂದರೆ ಇಷ್ಟೊತ್ತು ನಾನು ನಿಮ್ಗೆ ಏನು ತೋರಿಸ್ತೀನಿ, ಎಲ್ಲ ದೇವಾಲಯನೂ ಸ್ವಲ್ಪ ಒಳಗೆ ಗರ್ಭಗುಡಿ ಆಗಿರ್ಬೋದು, ಅಥವಾ ಸಭಾಮಂಟಪ ಆಗಿರ್ಬೋದು, ಮುಖಮಂಟಪ ಆಗಿರ್ಬೋದು, ಮೇಲಿನ ಗೋಪುರ ಆಗಿರ್ಬೋದು, ಎಲ್ಲನೂ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಇದೇ ಇರ್ತೈತಿ. ಇನ್ನು ಈ ದುರ್ಗಾ ದೇವಾಲಯದ ಹಿಂದಿನ ಸೈಡ್ ನೋಡ್ಬೋದು. ಈ ಜಾಗದಾಗೂ ಇಲ್ಲೊಂದು ದೇವಾಲಯ ಐತಿ. ಬಟ್ ಇದ್ರ ಮ್ಯಾಗೆ ನೋಡ್ರಿ ಎಷ್ಟು ಮಸ್ತ್ ಇದು ಕಲ್ಲುಗಳನ್ನು ಯಾವ ರೀತಿ ಹಾಕ್ಯಾರಂತ. ಈ ಕಡೆ 3 ಕರಿಕಲ್ಲ, ಬಟ್ ಮಿಡಲ್ ಒಂದು ಬಿಳಿ ಕಲ್ಲ, ಈ ಕಡೆ 3 ಮತ್ತು ಕರಿಕಲ್ಲ. ಅದರೊಳಗೆ ಸ್ವಲ್ಪ ಡಿಸೈನ್ ಮತ್ತದು. ಒಳಗೆ ಬಂದೇವು ಅಂದ್ರೆ ಗುಡಿ ಭಾಳ ಸಾಂದ್ ಐತಿದು ಹೈಟಿಗೆ. ಪೂರ್ತಿ ಬಾಗಿಲೊಳಗೆ ಇಷ್ಟೆಲ್ಲ ಆಕಾರ ರೀತಿ ಮಾಡ್ಯಾರ. ಆಲ್ಮೋಸ್ಟ್ ನೋಡ್ರಿ ಇವೆಲ್ಲ ಕಂಬಗಳು ಯಾವ ರೀತಿ ಅದಾವ ಅಂತ. ಒಂದು ಕಲ್ಲನ್ನು ಬೇರೆ ಕಡೆಯಿಂದ ಈ ಜಾಗದ ತಂದು ಅದನ್ನು ಈ ರೀತಿ ಸುತ್ತಿಗೆಯಿಂದ ಬಡಿದು ಅದರೊಳಗೆ ಇಷ್ಟೆಲ್ಲ ಡಿಸೈನ್ ಆಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಬೇಕಂದ್ರೆ ಅದು ಇವಾಗ ಹೆಂಗೋ ಮಾಡ್ಬೋದು, ಮಿಷನ್ಲೇ ಎಲ್ಲ ಮಾಡ್ತಾರೆ. ಬಟ್ ಅವಾಗೆಲ್ಲ ಮಿಷನ್ ಏನೂ ಇಲ್ಲ, ಕೈಯಿಂದನೇ ಈ ರೀತಿ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಹೂವಿನ ಚಿತ್ರ ಅಂದ್ರೆ ಕಮಲದ ಚಿತ್ರಗಳನ್ನು ಈ ಜಾಗದಾಗ ನೋಡ್ಬೋದು. ಆ ಜಾಗದಾಗ ಅದೊಂದು ಪ್ಲೇಸ್ ಅಂತ ಅಂದ್ಕೊಂಡ್ರು. ಇಲ್ಲಿ ಅದು ಬಿಟ್ಟರೆ ಈ ಜಾಗದ ಮತ್ತು ಮಿಡಲ್ ಒಂದು ಪ್ಲೇಸ್ ಐತಿ. ಅದು ಬಿಟ್ಟರೆ ಪೂರ್ತಿ ಒಳಗೆ ಅಲ್ಲಿ ಸಾಂದ್ ಗರ್ಭಗುಡಿ ಮಾಡ್ಯಾರ. ಮತ್ತು ಗರ್ಭಗುಡಿ ಒಳಗೆ ಯಾವುದೇ ರೀತಿಯ ದೇವರು ಇಲ್ಲ ಇಲ್ಲಿ. ಹಾಗಾಗಿ ಇದು ದೇವಾಲಯ
ಯಾವುದ್ರದ್ದು ಈ ದೇವಾಲಯ ಯಾವುದಕ್ಕೆ ಸಮರ್ಪಿತವಾಗಿತ್ತಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಇದರೊಳಗೆ ಯಾವುದೇ ಶಾಸನ ಕೂಡ ಸಿಕ್ಕಿಲ್ಲ. ಹಾಗಾಗಿ ಈ ದೇವಾಲಯದ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅಲ್ಲಿಂದ ನೀವು ಈ ಕಡೆ ಬಂದ್ರೆ ಇಲ್ಲಿ ಪೂರ್ತಿ ಮ್ಯಾಗ್ ಇರುವಂಥ ಸಿಸ್ಟಮ್ ಇತ್ತು ಅನ್ಕೋತೀನಿ. ಅಲ್ಲಿ ಹೆಂಗೆ ನಿಮಗೆ ಮ್ಯಾಗ್ ಇರೋಕೆ ಒಂದು ಏಣಿ ತೋರಿಸಿದ್ಯಾ ಅದೇ ರೀತಿ ಇಲ್ಲೂ ಕೂಡ ಇತ್ತು ಅನ್ಕೋತೀನಿ. ಯಾಕಂದರೆ ಈ ಜಾಗದ ಯಾವುದೇ ರೀತಿಯ ಕಲ್ಲಿಲ್ಲ, ಇದು ಪೂರ್ತಿ ಕುಲ್ಲ ಐತಿ. ನಿಮ್ಗೆ ಒಂದು ಪ್ರಶ್ನೆ ಕಾಡ್ಬೋದು, ಈಗಾಗಲೇ ನಿಮಗೆ ಹಲವಾರು ದೇವಾಲಯ ತೋರಿಸಿದ್ಯಾ, ಆ ದೇವಾಲಯದ ಗರ್ಭಗುಡಿ ಒಳಗೆ ಶಿವಲಿಂಗ ಐತಿ, ಎಷ್ಟೋ ದೇವಾಲಯದ ಒಳಗೆ ವಿಷ್ಣುವಿನ ವಿಗ್ರಹ ಐತಿ, ಆದರೆ ಯಾಕಪ್ಪ ಇವಕ್ಕೆಲ್ಲ ಪೂಜೆ ನಡೆಯಲ್ಲ ಅಂತ ನೀವು ಅನ್ಕೋಬೋದು. ಯಾಕಂದ್ರೆ ಈ ರೀತಿ ಇತಿಹಾಸದ ಸ್ಥಳಗಳ ಒಳಗೆ ಇರುವಂಥ ದೇವಾಲಯದ ಒಳಗೆ ಯಾವುದೇ ರೀತಿಯ ಪೂಜೆಗಳನ್ನು ಮಾಡೋಕೆ ಅಲೌಡ್ ಇಲ್ಲ. ಯಾಕಪ್ಪ ಅಂತಂದ್ರೆ ಅಕಸ್ಮಾತ್ ಏನಾದರೂ ಪೂಜೆಗಳಿಗೆ ಅವಕಾಶ ಮಾಡಿ ಕೊಟ್ರಂದ್ರೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಟೂರಿಸ್ಟ್ ಏನು ಮಾಡ್ತಾರಂದ್ರೆ ಕಾಯಿ ತರೋದು, ಎಣ್ಣೆ ತೊಗೊಂಡು ಬರೋದು, ಆ ಲಿಂಗದ ಮ್ಯಾಗ ಆಗಿರಲಿ ಅಥವಾ ವಿಗ್ರಹದ ಮ್ಯಾಗ ಎಣ್ಣೆ ಸುರಿಯೋದ್ರಿಂದ, ಕರ್ಪೂರ ಹಚ್ಚೋದ್ರಿಂದ ಅವೆಲ್ಲ ಹಾಳಾಕವು. ಅವೆಲ್ಲ ಹಾಳಾಕೋತ ಹೋದ್ರೆ ಮುಂದೆ ಬರುವಂಥ ಪೀಳಿಗೆಗೆ ನಾವು ಇತಿಹಾಸ ತೋರ್ಸೋಕೆ ಆಗೋದೇ ಇಲ್ಲ. ಇದು ಈಗಲೇ ಈ ರೀತಿ ನಾಶ ಆದ್ರೆ ಮುಂದೆ ಬರುವಂಥ ಪೀಳಿಗೆಗೆ ನಾವು ಹೆಂಗೆ ತೋರ್ಸೋಕ್ಕಾಗದ? ಹಾಗಾಗಿ ಇಲ್ಲಿರುವಂಥ ದೇವಾಲಯಕ್ಕಾಗಿರಲಿ ಅಥವಾ ಒಳಗಿರುವಂಥ ಗರ್ಭಗುಡಿ ಒಳಗಿರುವಂಥ ಮೂರ್ತಿಗಳಿಗೆ ಯಾವುದೇ ರೀತಿ ಪೂಜೆ ಆಗಲ್ಲ. ಅಂದ್ರೆ ಒಂದೊಂದು ಕಡೆ ಹಾಕವು ಆಗಿಲ್ಲ ಅಂತ ಹೇಳತ್ತಿಲ್ಲ. ಆಲ್ಮೋಸ್ಟ್ ಆ ರೀತಿ ಮಾಡೋದ್ರಿಂದ ಇತಿಹಾಸ ಎಲ್ಲ ಹಾಳಕ್ಕಂತ ಈ ರೀತಿ ಅಲೌ ಮಾಡಲ್ಲ ಅವರು ಅಷ್ಟೇ. ನೋಡ್ರಿ, ಇಲ್ಲಿರುವಂಥ ಈ ದೇವಸ್ಥಾನ ನೋಡಿದಾಗ ಹೆಂಗಪ್ಪ ಅನ್ನಿಸ್ತದ ಅಂತಂದ್ರೆ, ಆ ಜಾಗದಾಗ ಒಂದು ಗರ್ಭಗುಡಿ ಐತಿ, ಗರ್ಭಗುಡಿ ಒಳಗೆ ಶಿವಲಿಂಗ ಕೂಡ ಐತಿ, ಅಲ್ಲಿ ಕಾಣ್ತಿರ್ಬೋದು ಅನ್ಕೋತೀನಿ. ಆ ಗರ್ಭಗುಡಿಯ ಸುತ್ತಮುತ್ತ ನೋಡ್ಬೋದು, ಈ ಜಾಗದ ಪೂರ್ತಿ ಕಂಬಗಳಾಗಿರ್ಬೋದು, ಮಂಟಪ ಪೂರ್ತಿ ಐತೆ ಅನ್ಕೋತೀನಿ. ಯಾಕಂದ್ರೆ ಮೂಲೆಯಾಗ ಕಲ್ಲೆಲ್ಲ ಅದಾವು. ಆದ್ರೆ ಆ ಮಂಟಪನ ಪೂರ್ತಿ ಇಲ್ಲಿ ದಾಳಿಯಾದಾಗ ಒಡೆದು ಹಾಕ್ಯಾರ. ಆಲ್ಮೋಸ್ಟ್ ಇದ್ರ ಮ್ಯಾಗ ಪೂರ್ತಿ ಎಲ್ಲ ನಾಶ ಆಗೈತಿ. ಹಾಗಾಗಿ ಇದ್ರ ಮುಂದೆ ಇರುವಂಥ ಮಂಟಪ ಪೂರ್ತಿ ಇಲ್ಲದು. ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಕಲ್ಲುಗಳು ಈ ಜಾಗದಾಗೆಲ್ಲ ಬಿದ್ದಾವು ನೋಡ್ಬೋದು ನೀವು. ಆದ್ರೆ ಸದ್ಯಕ್ಕೆ ಗರ್ಭಗುಡಿ ಅಂತ ಐತಿ, ಅದ್ರ ಮ್ಯಾಗ ಪೂರ್ತಿ ಗೋಪುರ ಮತ್ತು ಮ್ಯಾಗ ಕಮಲದ ಹೂವಿನ ರೀತಿ ಮಾಡ್ಯಾರ. ನನಗೆ ಈ ಐಹೊಳೆ ಬಂದು ಇಲ್ಲೆಲ್ಲ ವಿಡಿಯೋ ಮಾಡಬೇಕಾದ್ರೆ ಒಂದು ಭಾಳ ನೆನಪಾಯಿತು. ಏನಪ್ಪ ಅಂತಂದ್ರೆ, ಒಂದು 10 ವರ್ಷದ ಹಿಂದೆ ಬಹುಶಃ ನಾ ಕ್ಲಾಸ್ ಒಳಗೆ 4ನೇತೆ ಅಥವಾ 5ನೇತೆ ಇದ್ದಾಗ ನಮ್ಮನ್ನೆಲ್ಲರೂ ಈ ಐಹೊಳೆ, ಪಟ್ಟದಕಲ್ಲು ಇಲ್ಲೆಲ್ಲ ಪ್ಲೇಸಿಗೆ ಟೂರ್ ಅಂತ ಕರ್ಕೊಂಡು ಬಂದಿದ್ದರು. ನಿಜ ಹೇಳ್ತೀನಿ, ಆವಾಗ ಬಂದಾಗ ನಮಗೆ ಆವಾಗಿನ ಟೈಮ್ದಾಗ ಈ ಹಿಸ್ಟ್ರಿ ಬಗ್ಗೆ, ಇತಿಹಾಸದ ಬಗ್ಗೆ ಆಸಕ್ತಿ ಅಂತೂ ಮೊದಲೇ ಇರಲಿಲ್ಲ. ಆಲ್ಮೋಸ್ಟ್ ಆವಾಗ ನಮ್ಮ ಮೈಂಡ್ಸೆಟ್ ಎಲ್ಲ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಬರೋದು ಇಲ್ಲಿರುವಂಥ ಎಲ್ಲ ದೇವಾಲಯಗಳನ್ನ ನೋಡೋದು, ಸುಮ್ಮನೆ ತಿರುಗಾಡೋದು, ಈ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ಈ ಪ್ಲೇಸಿಗೆ ಬಂದು ಇವೆಲ್ಲ ದೇವಾಲಯಗಳಾಗಿರ್ಬೋದು, ಇಲ್ಲಿರುವಂಥ ಸ್ಥಳಗಳನ್ನು ನೋಡಿದಾಗ ಆವಾಗ ಇದರ ಮಹತ್ವ ಏನಂತ ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದ. ಯಾಕಂದ್ರೆ ಆವಾಗ ನಾ ಬಂದು ನೋಡಿದ್ದಕ್ಕೂ ಇವಾಗ ಬಂದು ನೋಡಿದ್ದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಐತಿ. ಅದಕ್ಕೆ ಹೇಳೋದು, ಯಾವುದೇ ಒಂದು ಇತಿಹಾಸದ ಸ್ಥಳಕ್ಕೆ ಹೋಗ್ಯಾವಂದ್ರೆ ಮೊದಲು ಆ ಇತಿಹಾಸದ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಗೊತ್ತಿದ್ರೆ ನಾವು ಹೋಗುವಂಥ ಸ್ಥಳದ ಬಗ್ಗೆ ಆಲ್ಮೋಸ್ಟ್ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತದ. ಇನ್ನು ಈ ಐಹೊಳೆಯ ದೇವಸ್ಥಾನಗಳ ಮ್ಯಾಗ ದಾಳಿ ಒಬ್ಬರೇ ಮಾಡಿಲ್ಲ, ಹಲವು ಶತಮಾನದೊಳಗೆ ಸಿಕ್ಕಾಪಟ್ಟೆ ಜನರು ಇದ್ರ ಮ್ಯಾಗ ದಾಳಿ ಮಾಡ್ಯಾರ. ದಾಳಿ ಮಾಡಿದಾಗ ಆದಂಥ ನಷ್ಟ ಆಗಿರ್ಬೋದು, ಇಲ್ಲಿರುವಂಥ ಎಷ್ಟೋ ಗೋಪುರಗಳನ್ನು, ಒಳಗಡೆ ಇದ್ದಂಥ ಎಷ್ಟೋ ಮೂರ್ತಿಗಳನ್ನು ಒಡೆದು ಹಾಕ್ಯಾರ. ಅವುಗಳನ್ನು ನಾವು ಇಲ್ಲೇ ಇರುವಂಥ ಮ್ಯೂಸಿಯಂ ಒಳಗೆ ನಾವು ನೋಡ್ಬೋದು. ಬಹುಶಃ ಮ್ಯೂಸಿಯಮ್ 9 ಅಥವಾ 10 ಗಂಟೆಗೆ ಓಪನ್ ಆಗತ್ತೆ ಅನ್ಕೋತೀನಿ. ಇನ್ನು ಶುಕ್ರವಾರ ಇದು ಕೂಡ ಕ್ಲೋಸ್ ಇರ್ತದೆ. ಆಲ್ಮೋಸ್ಟ್ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇನ್ನಿತರ ಯಾವುದೇ ಇತಿಹಾಸದ ಸ್ಥಳಕ್ಕೆ ಹೋದರೂ ಆ ಜಾಗದ ನಿಮಗೆ ಮ್ಯೂಸಿಯಮ್ಮ ಶುಕ್ರವಾರ ಅದು ಓಪನ್ ಇರಲ್ಲ, ಪೂರ್ತಿ ಕ್ಲೋಸ್ ಇರ್ತದೆ. ಉಳಿದಿರೋ ದಿನ ಅದು ಮ್ಯೂಸಿಯಂ ಓಪನ್ ಇರ್ತದೆ. ಆದಷ್ಟು ಎಷ್ಟು ಬೇಗ ಇಲ್ಲಿಗೆ ಬರ್ತೇವೋ ಜನ ಕೂಡ ಜಾಸ್ತಿ ಇರಲ್ಲ, ಆವಾಗ ಈ ರೀತಿ ಪ್ಲೇಸ್ಗಳನ್ನು ಆರಾಮವಾಗಿ ನೋಡ್ಬೋದು. ನಾನು ಕೂಡ ಬಂದಿದ್ದು ಬೆಳಗ್ಗೆ 6 ಗಂಟೆಗೆ, ಯಾರೂ ಇರಲಿಲ್ಲ. ಬಟ್ ಪ್ರೆಸೆಂಟಾಗಿ ಇವಾಗ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಕೋತ ಹೋಗ್ತದೆ. ಇಷ್ಟೊತ್ತು ನಿಮಗೆ ಆ ಪ್ಲೇಸ್ನಾಗ ಹಲವು ದೇವಾಲಯಗಳನ್ನು ತೋರಿಸಿದ್ದೆ. ಅದರಿಂದ ಅದರ ಎದುರು ಸೈಡ್, ಅದರ ಮುಂದೆ ಇರುವಂಥ ಈ ಜಾಗದಾಗ ಇಲ್ಲೂ ಕೂಡ ಒಂದು ದೇವಾಲಯ ಐತಿ. ಈ ಗುಡಿಯ ಹೆಸರು ಅಂಬಿಗೇರ ಗುಡಿ ಅಂತಿದ್ದು. ಇಲ್ಲೊಂದು ಸಭಾಮಂಟಪ ರೀತಿ ಚಿಕ್ಕ ಗುಡಿ ಇಲ್ಲೇ ಐತಿ. ಅದು ಬಿಟ್ಟರೆ ಅಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಮಂಟಪದ ರೀತಿ ಕಲ್ಲುಗಳನ್ನು ಯಾವ ರೀತಿ ಮಾಡ್ಯಾರ ಅಲ್ಲಿ. ಅಂದ್ರೆ ಈ ಊರಿನವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಈ ಹಳ್ಳಿ ಒಳಗೆ ಸಿಕ್ಕಾಪಟ್ಟೆ ಗುಡಿಗಳದಾವತ್ತ, ಅದೇ ರೀತಿ ಹಳ್ಳಿಗಳೊಳಗೆ ತಿರುಗಾಡ್ಕೊತ ಹೋದ್ರೆ ಈ ರೀತಿ ಭಾಳ ಗುಡಿ ಸಿಗ್ತಾವು. ಈ ಟೆಂಪಲ್ ಒಳಗೂ ಈಶ್ವರ ಮೂರ್ತಿ ಐತಂತ, ಬಟ್ ಅದು ಕೂಡ ತೆಗ್ದಾರ. ಇದು ಪೂರ್ತಿ ಖಾಲಿ ಖಾಲಿ ಐತಿ. ಸರ ಇಲ್ಲಿ ಊರಾಗ ಭಾಳದವ್ರಿ ಗುಡಿ ಈ ರೀತಿ 120 ಗುಡಿ. 120 ಅಂದ್ರೆ ಒಂದೇ ಜಾಗದಾಗ ಭಾಳ ಸಿರೋದು ಇದೇ ಜಾಗದಾಗ. ಇಲ್ಲಿ ಜಾಗದಾಗ ಒಂದು ರಾಮಲಿಂಗ ಟೆಂಪಲ್ ಅಂತೇಳಿ, ಅಲ್ಲಿ ಗಲಗನಾಥ ಅಂತ ಹೇಳ್ತೀವಿ, ಗಲಗನಾಥ ಟೆಂಪಲ್. ಹಾಂ ರೀ, ಅಲ್ಲಿ ಸುತ್ತಮುತ್ತೆಲ್ಲ ಒಂದೇ ಜಾಗದಾಗ 30 ರೀ. ಇಷ್ಟೊತ್ತು ನಾನು ನಿಮ್ಗೇನು ಅವೆಲ್ಲ ದೇವಾಲಯಗಳನ್ನು ತೋರಿಸಿದ್ಯಾ, ಅಲ್ಲಿಂದ ಒಂದು 700 ಮೀಟರ್ ನಡ್ಕೋತು ಬೇರೆ ಕಡೆ ಬಂದ್ರೆ ಆ ಜಾಗದಾಗಿರುವಂಥ ಮತ್ತೊಂದು ಸ್ಥಳ ಯಾವುದಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೋದು ಈ ರಸ್ತೆಯ ಪಕ್ಕದಲ್ಲಿರುವಂಥ ಈ ಸ್ಥಳಕ್ಕೆ ರಾವಣ ಗುಹೆ ಪಡಿ ಅಂತ ಕರೀತಾರೆ.
ಆ್ಯಕ್ಚುಲಿ ಇದು ನೋಡೋಕೆ ಒಂದು ರೀತಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆದತ್ ಹೇಳ್ಬೋದು. ಯಾಕಪ್ಪ ಈ ರೀತಿ ಹೇಳೋದೇನಂತಂದ್ರೆ ಪೂರ್ತಿ ಇಲ್ಲಿರುವಂಥ ಬಂಡೆಯನ್ನು ಕೊರೆದು ಈ ದೇವಾಲಯನ ಮಾಡ್ಯಾರಂತ. ಇನ್ನು ಈ ಗುಹೆ ದೇವಾಲಯವನ್ನು 550ರಿಂದ 600 ಅವಧಿ ಒಳಗೆ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡ್ಯಾರಂತ ಹೇಳ್ತಾರೆ. ಇದು ಬಾದಾಮಿ ಗುಹೆಗಳಿಗಿಂತಲೂ ಪ್ರಾಚೀನವಾದಂಥ ಗುಹೆ ಇದು. ಬಹುಶಃ 1ನೇ ಕೀರ್ತಿವರ್ಮನವರ ಕಾಲದಲ್ಲಿ ಈ ಗುಹೆ ನಿರ್ಮಾಣವಾಗಿರಬಹುದು ಅಂತ ಈ ರೀತಿ ಇತಿಹಾಸಕಾರರು ಹೇಳ್ತಾರೆ. ಅಷ್ಟಕ್ಕೂ ರಾವಣ ಪಡಿ ಎಂಬ ಹೆಸರು ಹೆಂಗೆ ಬತ್ತಪ್ಪ ಅಂತಂದ್ರೆ ಪುರಾಣಗಳಲ್ಲಿ ಬರುವ ರಾವಣನು ಕೈಲಾಸ ಪರ್ವತವನ್ನು ಎತ್ತಲು ಪ್ರಯತ್ನ ಮಾಡಿದಾಗ ಆ ಕಥೆಗೆ ಸಂಬಂಧಪಟ್ಟಾಗ ಈ ಸ್ಥಳೀಯನ ನಿರ್ಮಾಣ ಮಾಡ್ಯಾರ. ಅದಕ್ಕೆ ಇದನ್ನು ರಾವಣ ಪಡಿ ಅಂತ ಕರೀತಾರಂತ ಈ ರೀತಿಯೆಲ್ಲ ಮಾಹಿತಿಗಳದಾವು. ಇನ್ನು ಈ ದೇವಾಲಯದ ಮುಂದೆ ಒಂದು ನಂದಿ ವಿಗ್ರಹ ಐತಿ. ಅದು ಬಿಟ್ಟರೆ ನೀವು ಪೂರ್ತಿ ಮೆಟ್ಲೆಲ್ಲ ಹತ್ಕೊಂಡು ಮ್ಯಾಗ ಬಂದಿವಿ ಅಂತಂದ್ರೆ ನೋಡ್ರಿ ಎಷ್ಟು ಕ್ರಿಯೇಟಿವ್ ಆಗೈತಿ. ಬಂಡೆಗಳನ್ನು ಕೊರೆದು ಅದರೊಳಗೆ ಈ ರೀತಿ ಗುಡಿಗಳನ್ನ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಈ ಜಾಗದಾಗ ಬರೀ ದೇವಾಲಯ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅದೇ ಕಲ್ಲೊಳಗೆ ಯಾವ ರೀತಿ ಮೂರ್ತಿಗಳನ್ನು ಈ ಜಾಗದಾಗ ಕೆತ್ಯಾರ ನೋಡ್ಬೋದು ನೀವು. 18 ಕೈಗಳ ನಟರಾಜನ ಶಿವನ ತಾಂಡವ ರೂಪದಲ್ಲಿ ಒಂದು ಶಿಲ್ಪ ಕೂಡ ಐತಿ. ಪ್ರತಿಯೊಂದು ಕೈಯಲ್ಲೂ ವಿಭಿನ್ನವಾದಂಥ ಆಯುಧ ಹಾಗೂ ನೃತ್ಯ ಭಂಗಿ ಹಿಡಿದು ನಿಂತಿರೋದನ್ನು ನಾವು ಈ ಜಾಗದಾಗ ಕಾಣ್ತೇವೆ. ಮತ್ತು ಈ ಕಡೆ ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿಯ ಅರ್ಧ ರೂಪ ಕೂಡ ಅದನ್ನು ಕೆತ್ಯಾರ. ಸಪ್ತ ಮಾತೃಕೆಯರು 7 ಮಾತೃದೇವಿಯರ ಶಿಲ್ಪ ಕೂಡ ಐತಿ. ಈ ರೀತಿ ಹಲವಾರು ವಾಸ್ತುಶಿಲ್ಪಗಳನ್ನು ಈ ಗವಿ ಒಳಗೆ ನಾವು ನೋಡಬಹುದು. ಪ್ರತಿಯೊಂದು ಮೂರ್ತಿ ಕೂಡ ಪ್ರತಿಯೊಂದು ವಿಗ್ರಹ ಕೂಡ ಒಂದೊಂದು ಕತೆ ಹೇಳ್ತೈತಿ. ನೋಡ್ರಿ ಈ ಜಾಗದಾಗ ಒಂದು ರೀತಿ ಗುಹೆ ರೀತಿ ಯಾವ ರೀತಿ ಐತಿದ್ದು ಗುಹೆ ಅಷ್ಟೇ ಅಲ್ಲ, ಆ ರೀತಿ ಸಣ್ಣ ಸಣ್ಣ ಬಾಗಿಲು ಟೈಪ್ ಮಾಡ್ಯಾರಲ್ಲ. ಅದರಾಗ ಈ ಜಾಗದಾಗ ಒಬ್ಬರು ಟೂರಿಸ್ಟ್ ಇಲ್ಲ. ಒಂದೊಂದು ಜಾಗದಾಗ ಹೋಗೋಕೆ ಸ್ವಲ್ಪ ಅಂಜಿಕೆ. ಇನ್ನು ಈ ದೇವಾಲಯದ ಒಳಗೆ ಶಿವನ ವಿಗ್ರಹವನ್ನು ಈ ಜಾಗದಾಗ ನೀವು ನೋಡ್ಬೋದು. ಆಲ್ಮೋಸ್ಟ್ ಇದಕ್ಕೆ ಯಾವುದೇ ಹಾನಿಯಾಗಿಲ್ಲ. ಮತ್ತು ಶಿವನಿಗೆ ಪೂಜೆ ಎಲ್ಲ ಮಾಡಿದಾಗ ಆ ನೀರು ಹೋಗಲಿ ಅಂತ ಯಾವ ರೀತಿ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಇಲ್ಲಿ. ಇನ್ನು ಈ ಗುಹೆಯ ಹೊರಗಿನ ಸೈಡ ಆ ಜಾಗದಾಗ ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ಯಾರ. ಆಲ್ಮೋಸ್ಟ್ ಇದ್ರ ಮ್ಯಾಗೆಲ್ಲ ಕೂಡ ದಾಳಿ ಆಗೈತಿ. ಯಾಕಪ್ಪ ಅಂತಂದ್ರೆ ಅದ್ರ ಮ್ಯಾಗ ಎಲ್ಲ ಗೋಪುರ ಇದ್ದು ಅದ್ರ ಒಡೆದು ಹಾಕ್ಯಾರ. ಮತ್ತು ಇಲ್ಲಿರುವಂಥ ನಂದಿ ನೋಡ್ಬೋದು ಪೂರ್ತಿ ಭಿನ್ನ ಮಾಡ್ಯಾರ ಇದನ್ನು. ಆಲ್ಮೋಸ್ಟ್ ಕೆಲವು ಕಂಬಗಳು ಎಲ್ಲ ಬಿದ್ದಾವು. ಆದರೂ ಈ ಗುಹೆ ಎಲ್ಲ ನೋಡೋಕೆ ಸ್ವಲ್ಪ ಕ್ರಿಯೇಟಿವ್ ಕಾಣ್ತದೆ. ಮ್ಯಾಗ ನೋಡ್ಬೋದು ಒಂದು ದೊಡ್ಡ ಕಲ್ಲು ಹೆಂಗೈತಿ, ನೋಡಿದ್ರೆ ಬೀಳ್ತದೇನಪ್ಪ ಅಂತ ಅನಿಸ್ತದೆ. ಈಗಾಗಲೇ ತೋರಿಸಿರೋ ನಿಮಗೆ ರಾವಣ ಪಡಿ ಗುಹೆಯಿಂದ ಸ್ವಲ್ಪ ನೀವು ನಡ್ಕೊಂಡು ಮುಂದಕ್ಕೆ ಬಂದ್ರೆ ಈ ಜಾಗದಾಗ ಮತ್ತೊಂದು ನೋಡ್ಬೋದು. ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ನೋಡ್ಬೋದು. ಇಲ್ಲಿ ಸುತ್ತಮುತ್ತ 7-8 ದೇವಾಲಯಗಳದಾವು. ಇನ್ನು ಆ ಪೂರ್ತಿ ಗುಡ್ಡದ ಮ್ಯಾಗ ಅಲ್ಲಿ ಕೂಡ ದೇವಾಲಯಗಳದಾವು. ಈ ಜಾಗದಾಗ ಅದಾವು. ಮತ್ತು ಅಲ್ಲಿ ಕಾಣ್ತಾವಲ್ಲ ಅಲ್ಲಿ ಅದಾವು. ಮತ್ತು ತೆಳಗೆ ತೋರಿಸಿದೆ ನಿಮಗೆ ಅಲ್ಲಿ ಅದಾವು. ಸಿಕ್ಕಾಪಟ್ಟೆ ದೇವಾಲಯಗಳದಾವು ನೋಡ್ರಿ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈ ಐಹೊಳೆ ಒಳಗೆ ಸುಮಾರು ದೇವಾಲಯಗಳನ್ನು ನೀವು ರಸ್ತೆ ಬೀದಿ ಒಳಗೆ ಪಟ್ಟದ ಕಲ್ಲು ಹೋಗ್ಬೇಕಾದ್ರೆ ದಾರಿ ಒಳಗೆ ಭಾಳ ನೋಡ್ಬೋದು. ಆಲ್ಮೋಸ್ಟ್ ಇಷ್ಟೆಲ್ಲ ದೇವಾಲಯಗಳನ್ನ ನೋಡೋಕೆ ಒಂದು ದಿವಸ ಟೈಮ್ ಅಂತೂ ಬೇಕೇ ಬೇಕು. ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ರೆ ನಿಧಾನವಾಗಿ ಎಲ್ಲ ದೇವಾಲಯಗಳನ್ನು ನೋಡ್ಕೋತ ಹೋರಿ, ಇತಿಹಾಸವನ್ನು ತಿಳ್ಕೊತ ಹೋರಿ. ಐ ಹೋಪ್ ನಿಮ್ಗೆ ಇವತ್ತು ನಾನು ತೋರಿಸಿರುವಂಥ ಈ ಐಹೊಳೆಯ ಎಲ್ಲ ದೇವಾಲಯಗಳ ಬಗ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಮತ್ತು ಈಗಾಗಲೇ ಪಟ್ಟದಕಲ್ಲು ಕೂಡ ಎಕ್ಸ್ಪ್ಲೋರ್ ಮಾಡೀನಿ. ಬಾದಾಮಿಯ ಸಂಪೂರ್ಣ ಇತಿಹಾಸ ಕೂಡ ಹೇಳೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಒಳಗೆ ಹೋಗಿ ಚೆಕ್ ಮಾಡಿ ಆ ವಿಡಿಯೋನು ಕೂಡ ನೋಡಿರಿ. ಮತ್ತು ಮುಂದೆ ಇನ್ನೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.